ವೆಲ್ಕಮ್ ಬ್ಯಾಕ್. ತಿರುಪತಿ ತಿಮ್ಮಪ್ಪನ ಲಡ್ಡು ವಿವಾದ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ದಾಗ ಸಹಜವಾಗಿ ರಿಪಬ್ಲಿಕ್ ಕನ್ನಡ ಆ ಕುರಿತು ಮಾಹಿತಿನ ಕೊಡ್ತಾ ಹೋಯಿತು. ಜೊತೆಗೆ ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂತಹ ರೋಚಕ ಸಂಗತಿಗಳನ್ನ ನಿಮಗೆ ತಿಳಿಸೋ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀವಿ. ಶ್ರೀನಿವಾಸ ಕಲ್ಯಾಣ ಈ ಭೂಲೋಕದಲ್ಲಿ ನಡೆದ ಅದ್ಧೂರಿ ಮದುವೆ. ಅದಕ್ಕಾಗಿ ಚಂದದ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಕಡು ಬಡತನದ ಮನೆಯಲ್ಲಿ ಹುಟ್ಟಿದ ಶ್ರೀನಿವಾಸ ಅದೆಷ್ಟು ಅದ್ಧೂರಿಯಾಗಿ ಮದುವೆ ಆದ ಗೊತ್ತಾ? ಬನ್ನಿ ನಾವು ತೋರಿಸ್ತೀವಿ. ಆಹಾ, ಕಡು ಬಡವನ ಅದ್ಧೂರಿ ಕಲ್ಯಾಣ ಅದು. ಕುಬೇರ ತಟ್ಟನೆ ಸಾಲ ಕೊಟ್ಟಿದ್ಯಾಕೆ ಗೊತ್ತಾ? ತಿರುಪತಿ ತಿಮ್ಮಪ್ಪ ಅಂದ್ರೆ ಬೇಡಿದ್ದನ್ನ ನೀಡುವ ದೇವರು. 7 ಬೆಟ್ಟಗಳ ಮೇಲಿರುವ ಆತನನ್ನ ನಂಬಿ ದಿನಕ್ಕೆ ಸಾವಿರಾರು ಜನ ಹೋಗ್ತಾರೆ. ಇಷ್ಟಾರ್ಥ ಈಡೇರಿಸುವಂತೆ ಹಾಗೂ ಕಷ್ಟ ನಿವಾರಿಸುವಂತೆ ಬೇಡಿ ಹರಕೆಯನ್ನ ತೀರಿಸ್ತಾರೆ. ತಿಮ್ಮಪ್ಪನ ದೇವಾಲಯಕ್ಕೆ ದಿನಕ್ಕೆ ಕಡಿಮೆ ಅಂದ್ರೂ 2 ರಿಂದ 3 ಕೋಟಿ ರೂಪಾಯಿ ದೇಣಿಗೆ ಬರುತ್ತೆ. ಹಾಗಾಗಿ ಈ ದೇವಾಲಯವನ್ನ ಸಿರಿವಂತ ದೇವಾಲಯ ಅಂತ ಹೇಳಲಾಗುತ್ತೆ. ಇಷ್ಟೆಲ್ಲ ಸಂಪತ್ತಿನ ಒಡೆಯ ವೆಂಕಟೇಶ್ವರನ ಸಾಲ ಇನ್ನೂ ಕೂಡ ತೀರಿಲ್ವಂತೆ. ಲಕ್ಷ್ಮಿಯನ್ನ ಸಮಾಧಾನಗೊಳಿಸುವುದಕ್ಕೆ ಭೂಮಿಗೆ ಬಂದ ವಿಷ್ಣು ತಿರುಪತಿಯ ಅರಣ್ಯದಲ್ಲಿ ಬಡ ಮಹಿಳೆಯ ಮಗನಾಗಿ ಜನಿಸ್ತಾನೆ. ಪರ್ವತ ರಾಜನ ಮಗಳಾದ ಪದ್ಮಾವತಿಯಾಗಿ ಮರುಜನ್ಮ ಪಡೆದ ಲಕ್ಷ್ಮಿಯನ್ನ ಒಲಿಸಿಕೊಳ್ತಾನೆ. ಆದರೆ ರಾಜ ಮನೆತನದ ಯುವರಾಣಿಯನ್ನ ವರಿಸಲು ತಾನು ಅರ್ಹ ಅಂತ ವಿಷ್ಣು ಸಾಬೀತು ಮಾಡಬೇಕಿತ್ತು. ಕುಬೇರನಿಂದ ಸಾಲ ಪಡೆದ ವೆಂಕಟೇಶ್ವರ. ಶ್ರೀನಿವಾಸನ ಕರೆ ಬರುತ್ತಿದ್ದಂತೆಯೇ ಕುಬೇರ ಓಡೋಡಿ ಬಂದ. ನನಗೆ ಪದ್ಮಾವತಿಯ ಜೊತೆ ವೈಶಾಖ ಮಾಸದಲ್ಲಿ ವಿವಾಹ ನಡೆಯಲಿದೆ. ವಿವಾಹಕ್ಕೆ ಬೇಕಾದ ಅನುಕೂಲತೆಗಳನ್ನು ನೀನೇ ಮಾಡಬೇಕು. ಕಲಿಯುಗದಲ್ಲಿ ನನ್ನ ಭಕ್ತರು ಸಮರ್ಪಿಸುವ ಕಾಣಿಕೆಯಿಂದ ನಿನ್ನ ಸಾಲವನ್ನ ತೀರಿಸ್ತೀನಿ ಅಂತ ಶ್ರೀನಿವಾಸ ಹೇಳಿದ. ಆಗ ಕುಬೇರ ಹೇಳ್ತಾನೆ, ಓ ಶ್ರೀನಿವಾಸ, ಶ್ರೀಮನ್ ನಾರಾಯಣ, ಜಗನ್ನಾಥ, ನೀನು ನನ್ನಲ್ಲಿ ಧನ ಕೇಳುವುದಕ್ಕಿಂತ ಮಿಗಿಲಾದ ಭಾಗ್ಯವೇನಿದೆ? ಸಾಕ್ಷಾತ್ ಆ ಲಕ್ಷ್ಮೀಪತಿಗೆ ಸಾಲ ಕೊಡುವ ಭಾಗ್ಯ ಯಾರಿಗೆ ಸಿಗುತ್ತೆ? ತಪ್ಪದೇ ಕೊಡ್ತೀನಿ ಎಂದ. ಪ್ರಭು ಶ್ರೀನಿವಾಸನ ಮೊದಲ ಭಕ್ತ ಗರುಡ. ಕುಬೇರ ಹೋದೊಡನೆ ಶ್ರೀನಿವಾಸನು ಗರುಡನನ್ನ ಮನಸ್ಸಿನಲ್ಲೇ ನೆನೆದ. ಯಾಕಂದ್ರೆ ಗರುಡ ಶ್ರೀನಿವಾಸನ ಮೊದಲ ಭಕ್ತ. ಎಲ್ಲಾ ಸಮಯದಲ್ಲೂ ಶ್ರೀ ಸ್ವಾಮಿಯ ಆಜ್ಞೆಗಾಗಿ ರೆಕ್ಕೆ ಬಿಚ್ಚಿ ತಯಾರಾಗಿರುವ ಪ್ರಿಯ ಭಕ್ತ. ಶ್ರೀನಿವಾಸನು ನೆನೆದೊಡನೆ ಗರುಡ ಪ್ರತ್ಯಕ್ಷನಾದ. ಸ್ವಾಮಿ, ಏನು ನಿನ್ನ ಆಜ್ಞೆ ಅಂತ ವಿನಯದಿಂದ ಕೇಳಿದ. ಓ ಗರುಡ, ನಿನಗೊಂದು ಶುಭವಾರ್ತೆ. ನಾನು ಆಕಾಶರಾಜನ ಪುತ್ರಿ ಪದ್ಮಾವತಿಯನ್ನ ವರಿಸುತ್ತಿದ್ದೇನೆ. ಎಲ್ಲ ಲೋಕಗಳಿಗೆ ಹೋಗಿ ದೇವತೆಗಳನ್ನ ನನ್ನ ವಿವಾಹಕ್ಕೆ ಆಹ್ವಾನಿಸು ಎಂದ ಶ್ರೀನಿವಾಸ. ಆಗ ಗರುಡ ಹೇಳ್ತಾನೆ, ಸ್ವಾಮಿ, ಪರಂಧಾಮ, ಪರಮ ಪುರುಷ, ನಿನ್ನ ವಿವಾಹ ಈ ಜಗತ್ತಿಗೆಲ್ಲ ಮಹದಾನಂದದಾಯಕವು. ಶ್ರೀ ಲಕ್ಷ್ಮೀ ನಾರಾಯಣರ ವಿವಾಹ ಕಣ್ಣಾರೆ ನೋಡುವವರ ಅದೃಷ್ಟ ಏನೆಂದು ಹೇಳಲಿ? ನಿಮ್ಮ ವಿವಾಹದ ಬಗ್ಗೆ ತಿಳಿದವರ ಹಿಂದಿನ ಜನ್ಮಗಳ ಪಾಪಗಳೆಲ್ಲ ಸುಟ್ಟು ಬೂದಿಯಾಗುತ್ತೆ ಎಂದ. ಗರುಡ ಮೊದಲು ಕೈಲಾಸಕ್ಕೆ ಹೋಗಿ ಮಹಾಶಿವನ ದರ್ಶನ ಮಾಡಿದ. ಸಪರಿವಾರ ಸಮೇತ ವಿವಾಹಕ್ಕೆ ತಪ್ಪದೇ ಬರಬೇಕು ಅಂತ ಓಲೆ ಕೊಟ್ಟ. ಆಗ ಪಾರ್ವತಿ ಹೇಳ್ತಾಳೆ, ಓ ವೈನತೇಯ, ಎಂಥ ಒಳ್ಳೆ ಮಾತು ಹೇಳಿದೀಯ, ಇಕೋ ನಿನಗೆ ಬಹುಮಾನ ಅಂತ ತನ್ನ ಪಕ್ಕದಲ್ಲೇ ಇದ್ದ ಫಲಗಳನ್ನ ಕೊಟ್ಲು. ಗರುಡ ಆಹ್ವಾನಿಸ್ತಾ ಇದ್ದಂತೆಯೇ ಇಂದ್ರನು ಸಂತೋಷದಿಂದ ತಪ್ಪದೇ ಬರ್ತೀನಿ ಎಂದ. ಇಂದ್ರನನ್ನ ಬೀಳ್ಕೊಂಡು ಗರುಡನು ದೇವತೆಗಳ ಶಿಲ್ಪಿ ವಿಶ್ವಕರ್ಮನ ಹತ್ತಿರ ಹೋದ. ವಿಶ್ವಕರ್ಮ, ನಿನಗಾಗಿ ಶುಭವಾರ್ತೆ ತೆಗೆದುಕೊಂಡು ಬಂದಿದ್ದೇನೆ. ವೈಕುಂಠವಾಸಿಯಾದ ಶ್ರೀಮನ್ ನಾರಾಯಣನು ಭೂಲೋಕದಲ್ಲಿ ಶ್ರೀನಿವಾಸನಾಗಿರುವ ವಿಷಯ ನಿನಗೆ ತಿಳಿದಿದೆ ತಾನೆ? ಶ್ರೀನಿವಾಸನಿಗೆ ಈ ವೈಶಾಖ ಮಾಸದಲ್ಲಿ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳಾದ ಪದ್ಮಾವತಿಯೊಂದಿಗೆ ವಿವಾಹ ನಡೆಯಲಿದೆ. ಈ ಕಲ್ಯಾಣಕ್ಕೆ ಸಕಲ ದೇವತೆಗಳು, ಮುನಿಗಣಗಳು, ಸಿದ್ಧರು, ಕಿನ್ನರ ಕಿಂಪುರುಷ ಗಣಗಳು ಬರುತ್ತಿದ್ದಾರೆ. ಅವರೆಲ್ಲರ ವಸತಿಗಾಗಿ ಅದ್ಭುತವಾದ ನಗರ ನಿರ್ಮಿಸುವಂತೆ ಶ್ರೀಮನ್ ನಾರಾಯಣನು ನಿನಗೆ ಹೇಳಿ ಕಳಿಸಿದ್ದಾನೆ ಎಂದ. ಮರುದಿನವೇ ವಿಶ್ವಕರ್ಮ ತನ್ನ ಸಹಾಯಕರೊಂದಿಗೆ ಶೇಷಾಚಲ ಸೇರಿದ.
2 ದಿನದಲ್ಲೇ ಶೇಷಾಚಲವನ್ನ ಅದ್ಭುತವಾಗಿ ಬದಲಿಸಿದ. ಬ್ರಹ್ಮಾಂಡವೇ ಗೃಹಗಳಂತಿದ್ದು ಮಧ್ಯ ಮಧ್ಯ ಶಿಲಾಕೃತಿಗಳು, ವಸತಿ ಗೃಹಗಳಲ್ಲಿ ಅದ್ಭುತವಾದ ಶಿಲ್ಪಕಲೆ, ಸುಂದರ ಉದ್ಯಾನವನಗಳು. ಸೃಷ್ಟಿಕರ್ತ ಬ್ರಹ್ಮನ ವಸತಿ ಗೃಹದ ಯಾವ ಸ್ತಂಭ ಮುಟ್ಟಿದರೂ ವೇದ ಪಠಣ ಕೇಳಿ ಬರುತ್ತಿತ್ತು. ಶಿವ ಪಾರ್ವತಿಯರ ವಸತಿ ಗೃಹದ ಕಂಬಗಳನ್ನು ಮುಟ್ಟಿದ್ರೆ ಓಂಕಾರನಾದ ಕೇಳಿಸುವಂತಿತ್ತು. ಮತ್ತೆ ಕೆಲವು ಕಂಬಗಳನ್ನು ಮುಟ್ಟಿದ್ರೆ ಢಮರಿನ ಧ್ವನಿ ಬರುತ್ತಿತ್ತು. ಇನ್ನು ಬೇರೆ ಕಂಬ ಮುಟ್ಟಿದ್ರೆ ಶಂಖದ ಧ್ವನಿ ಬರುತ್ತಿತ್ತು. ಮದುಮಗ ಶ್ರೀನಿವಾಸನಿಗೋಸ್ಕರ ಪ್ರತ್ಯೇಕ ಭವನವೇ ನಿರ್ಮಾಣವಾಯಿತು. ಆ ಭವನದಲ್ಲಿ ಚಂದದ ಕೊಠಡಿಯನ್ನ ನಿರ್ಮಿಸಲಾಯಿತು. ಭವನದ ಮುಂದೆ ಚಂದದ ಹೂದೋಟಗಳು ನಿರ್ಮಿಸಲ್ಪಟ್ಟು ಭವನದ ಮೇಲೆ ಬಣ್ಣ ಬಣ್ಣದ ಹೂಗಳಿಂದ ಅದ್ಭುತವಾದ ಶಂಖ ಚಕ್ರ ನಾಮಗಳನ್ನು ರಚಿಸಲಾಯಿತು. ಉದಯ ಕಾಲದಲ್ಲೇ ಪಾರ್ವತಿ ಪರಮೇಶ್ವರರು ಅದ್ಭುತ ನೃತ್ಯವನ್ನ ಮಾಡುತ್ತಾ ಶೇಷಾಚಲ ಸೇರಿದರು. ಸ್ವಲ್ಪ ಸಮಯದಲ್ಲೇ ವಿಘ್ನೇಶ್ವರನು ಮೂಷಿಕ ವಾಹನದ ಮೇಲೆ ಬಂದರೆ, ಸುಬ್ರಹ್ಮಣ್ಯೇಶ್ವರನು ದೇವಸೇನೆಯರೊಂದಿಗೆ ನವಿಲು ವಾಹನದ ಮೇಲೆ ಬಂದ. ಕಾರ್ತಿಕೇಯನು ಬರುವ ಮೊದಲು ನವಿಲುಗಳು ಗರಿಬಿಚ್ಚಿ ನಾಟ್ಯವಾಡಿದವು. ಅಲ್ಲಿರುವವರೆಲ್ಲರೂ ನೃತ್ಯ ನೋಡಿ ಆನಂದಿಸಿದರು. ಶ್ರೀನಿವಾಸ ಪದ್ಮಾವತಿ ಕಲ್ಯಾಣ ಹೇಗಿತ್ತು? ಶ್ರೀನಿವಾಸನಿಗೆ ಮಾವ ಕೊಟ್ಟ ಉಡುಗೊರೆ ಎಂಥದ್ದು? ಎಲ್ಲವನ್ನೂ ಹೇಳ್ತೀವಿ, ಮಿಸ್ ಮಾಡಬೇಡಿ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಶ್ರೀನಿವಾಸ್ ಕಲ್ಯಾಣ ಇವತ್ತು ಪಾರ್ಟ್ 3, ನಾಳೆ ಕೂಡ ಇದಿರುತ್ತೆ. ಆಮೇಲೆ ರಾತ್ರಿ ಕರ್ನಾಟಕ ಪ್ರೈಮ್ ಟೈಮಲ್ಲಿ ಕೂಡ ನಮ್ಮ ಶ್ರೀಪಾದ್ ಪಾಟೀಲ್ ಭಾಳ ಅದ್ಭುತವಾಗಿ ವಾಯ್ಸ್ ಓವರ್ ಕೊಟ್ಟಿದ್ದಾರೆ, ಭಾಳ ಅದ್ಭುತವಾಗಿ ಕೊಟ್ಟಿದ್ದಾರೆ. ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿ ಆಗೋಣ. ಇದೀಗ ಅದೇ ಶ್ರೀಪಾದ್ ಪಾಟೀಲ್ 10 ಗಂಟೆಯ ಸುದ್ದಿಯನ್ನು ನಿಮಗೆ ನೀಡಲಿದ್ದಾರೆ. ವೆರಿ ನೈಸ್ ಶ್ರೀಪಾದ್ ಪಾಟೀಲ್, ಓವರ್ ಟು ಯು. ಥ್ಯಾಂಕ್ ಯು ಜಯಪ್ರಕಾಶ್. ಸುದ್ದಿಗಳನ್ನು ಗಮನಿಸೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಸಿದ್ದರಾಮಯ್ಯಗೆ ಮೂಡ ಢವಢವ. ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್. ನಾಳೆ ತವರೂರಿನಲ್ಲಿ ಮುಖ್ಯಮಂತ್ರಿ ವಾಸ್ತವ್ಯ. ಸಿಎಂ ರಾಜೀನಾಮೆಗೆ ಕೇಸರಿ ಕಹಳೆ. ವಿಧಾನಸೌಧದ ಮುಂದೆ ಬಿಜೆಪಿ ಪ್ರತಿಭಟನೆ. ಮುಖ್ಯಮಂತ್ರಿ ನಿವಾಸಕ್ಕೂ ಮುತ್ತಿಗೆಗೆ ಪ್ಲಾನ್. ಮಹಿಳೆ 60 ಪೀಸ್ ಮಾಡಿದ್ದ ಹಂತಕ ಸೂಸೈಡ್. ಒಡಿಸಾದ ಸ್ಮಶಾನದ ಬಳಿ ಮುಕ್ತಿರಂಜನ್ ಆತ್ಮಹತ್ಯೆ. ಶವದ ಪಕ್ಕದಲ್ಲೇ ಇತ್ತು ಡೆತ್ ನೋಟ್. ಬಾಗಲಕೋಟೆಯಲ್ಲಿ ಭೀಕರ ಅಪಘಾತ. ದನ್ನೂರು ಟೋಲ್ ಬಳಿ 4 ದುರ್ಮರಣ. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಬೆಂಗಳೂರು ಟ್ರಾಫಿಕ್ನಲ್ಲಿ